ಚಿಕ್ಕಮಗಳೂರು, ಉಡುಪಿ ಗೋಬ್ಯಾಕ್ 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 ಅಂತ ಹೇಳಿದ್ರು. ಯಾವ ಜೆಡಿಎಸ್ ನಾಯಕರು ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. 2 ಸಾರಿ ಸೋತಿದ್ದೇನೆ, 4 ಸಾರಿ ಗೆದ್ದಿದ್ದೇನೆ. ಸೊ ಏನಿವತ್ತು ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಸಿ. ಸೋಮಶೇಖರ್ ಅವರು ತಮ್ಮ ಕಾರ್ಯಕರ್ತರ ಬೃಹತ್ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಸಭೆಯಲ್ಲಿ ದೊಡ್ಡ ಮಟ್ಟದ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಯಶವಂತಪುರ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಡುವ BBMP ವಾರ್ಡ್ಗಳಾಗಲಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸಭೆಯ ಸದಸ್ಯರನ್ನು ಕರೆದಿದ್ದಾರೆ. ಈ ಒಂದು ಸಭೆಯನ್ನು ನೋಡ್ತಾರೆ, ಇಲ್ಲಿ ಏನೋ ಒಂದು ದೊಡ್ಡ ತೀರ್ಮಾನ ಕೈಗೊಳ್ಳುವ ಒಂದು ನಿರೀಕ್ಷೆ ಇದೆ. ಸೊ ಇವತ್ತು ನಮ್ಮ ಜೊತೆ ಶಾಸಕರಾದ ಸೋಮಶೇಖರ್ ಇದ್ದಾರೆ. ಬನ್ನಿ, ಅವರು ಕೊಡ್ತು ಈ ಸಭೆಯ ಬಗ್ಗೆ ಏನು ಮಾತಾಡ್ತಾರೆ, ಸೊ ಇವಲ್ಲಿ ಏನು ಅಂತಿಮ ನಿರ್ಧಾರ ಮಾಡ್ತಾರೆ, ಚುನಾವಣಾ ಪ್ರಚಾರದ ಬಗ್ಗೆ ಅಂತಿಮ ನಿರ್ಧಾರ ತಗೊಂತಾರ ಇಲ್ಲ ಸೊ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರುವ ಅಂತಿಮ ನಿರ್ಧಾರ ತಗೊಂಡ ಅವ್ರ ತರ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ನೀವೆಲ್ಲ ಸಮ್ಮತಿ ಕೊಟ್ಟೆ. ರಾಜೀವ್ ಗೌಡ ಕೂಡ ಮಾತನಾಡಿ ನಮ್ಮ ಕ್ಷೇತ್ರಕ್ಕೆ ತಾವು ಸಂಪೂರ್ಣ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಕೂಡ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅಂತಕ್ಕಂಥ. ಯಾವ ಜೆಡಿಎಸ್ ನಾಯಕರು ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಚಿಕ್ಕಮಗಳೂರು, ಉಡುಪಿ ಗೋಬ್ಯಾಕ್ 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 ಅಂತ ಹೇಳಿದ್ರು. ಏನ್ ಯಶವಂತಪುರ ಪುಕ್ಸಟ್ಟೆ ಇದೆಯಾ ರಿಸೀವ್ ಮಾಡ್ಕೊಳ್ಳಕ್ಕೆ? ಕೆಂಗೇರಿ ಉಪನಗರ ಬಂಡೇಮಠದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆ ನಡೆಸಿದ ಶಾಸಕರು ತಮ್ಮ ಭಾಷಣದಲ್ಲಿ ಬಿಜೆಪಿ ವಿರುದ್ಧ ವ್ಯಾಪಕ ವಾಗ್ದಾಳಿ ನಡೆಸಿದರು. 2 ಸಾರಿ ಸೋತಿದ್ದೇನೆ, 4 ಸಾರಿ ಗೆದ್ದಿದ್ದೇನೆ. ಈ ಕ್ಷೇತ್ರದ ಜನ ಕೈ ಹಿಡಿದಿದ್ದಾರೆ. ಅವ್ರು ಋಣ ತೀರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಮೂಲಭೂತ ಸೌಕರ್ಯ ಒದಗಿಸತಕ್ಕಂಥದ್ದು ಮಾಡ್ತಾ ಇದ್ದೇನೆ. ಇವತ್ತು 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ. 14 ಕೋಟಿ ಡಯಾಲಿಸಿಸ್ ಇವತ್ತಿನ ಸ್ಟಾರ್ಟ್ ಮಾಡಿದ್ದೇವೆ. ಇದೇ ವೇದಿಕೆಯಲ್ಲಿ ಶಾಸಕ ಸೋಮಶೇಖರ್ ಜೊತೆಗೆ ಕಾಂಗ್ರೆಸ್ನ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ರಾಜೀವ್ ಗೌಡ ಸಹ ಸಭೆಗೆ ಬಂದಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಅವರ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸತಿ ಎಲ್ಲ ಲೋಕಲ್ ಬಿಜೆಪಿ ಲೀಡರ್ಸು ಈವನ್ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಎಲ್ಲ ಬಿಜೆಪಿ ಲೀಡರ್ಗಳ ಮಾತನ್ನ ಎತ್ತಿ ಕಸದ ಬುಟ್ಟಿಗೆ ಬಿಸಾಕಿ ಯಾರಿಗೆ ಟಿಕೆಟ್ ಕೊಡಬೇಡಿ ಅಂತ ಬಿಜೆಪಿನವ್ರು ಹೇಳಿದ್ರು ಅಂತವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಯಾರವರು? ನಮ್ಮ ಲೋಕಲ್ ಕ್ಯಾಂಡಿಡೇಟ್ ರಾಜೀವ್ ಗೌಡರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಇನ್ನು ಲೋಕಸಭಾ ಅಭ್ಯರ್ಥಿ ರಾಜೀವ್ ಗೌಡ ಮಾತನಾಡಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಈ ಬಾರಿ ನನ್ನ ಪರ ಮತ ಚಲಾಯಿಸಿ ಜಯಶೀಲನಾಗಿ ಮಾಡಬೇಕೆಂದು ತಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದರು. ನಮಗೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದ್ದು ಮಾಡಿರೋದು ಒಂದು, ನಮಗೆ ಹೊಟ್ಟೆ ಕಷ್ಟ ಮಾಡ್ಕೊಟ್ಟಿರೋದು ಅವಕಾಶ ಮಾಡ್ಕೊಳ್ಳಿ, ನಾವು ನಿಮ್ಗೆ ಒಳ್ಳೆ ಭವಿಷ್ಯ ಕೊಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರೊಡನೆ ಒಟ್ಟಿಗೆ ಸೇರಿ ಮಾತನಾಡಿಕೊಂಡು ಅವಕಾಶ ಸಿಕ್ಕಿದಕ್ಕೋಸ್ಕರ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಒಟ್ಟಿನಲ್ಲಿ ಇಂದು ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಸೋಮಶೇಖರ್ ಬಿಜೆಪಿ ಅಭ್ಯರ್ಥಿ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಪರ ಬ್ಯಾಟ್ ಬೀಸಿರುವುದು ಬಿಜೆಪಿ ಪಾಲಿಗೆ ನುಂಗಳಾರದ ತುತ್ತಾಗಿದೆ. ಯಾಕೆಂದರೆ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 30 ಲಕ್ಷ ಮತದಾರರು ಎದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಹಳ ವಿಸ್ತಾರವಾಗಿದೆ. ಇಲ್ಲಿನ ಮತಗಳು ಚುನಾವಣೆಗೆ ನಿರ್ಣಯವಾಗಲಿವೆ. ಸಭೆ ಕರೆದು ಅವರಿಗೆ ಇದುವರೆಗೂ ನಡೆದಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. MLC ಚುನಾವಣೆ ಯಾರು ಬಿಜೆಪಿಯವರು ಬಂದು ಅಭ್ಯರ್ಥಿ ಬಂದು ನನ್ನನ್ನು ಮತ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಲೋಕಸಭಾ ಅಭ್ಯರ್ಥಿ ಘೋಷಣೆ ಆಗಿದೆ. 7-8 ಸಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ.
ನನ್ನನ್ನು ಬಂದು ಅಪ್ರೋಚ್ ಮಾಡೋದಾಗಲಿ ನಂಗೆ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದಾಗಲಿ ಇದುವರೆಗೂ ಕೇಳಲಿಲ್ಲ. ಕೇಳಿದ ಮೇಲೆ ನಾನೇನು ಮಾಡಬೇಕು? ಕ್ಷೇತ್ರದ ಎಲ್ಲರೂ ಸಭೆ ಕರೆದು ಮಾತಾಡಿದ್ದೇನೆ. ಅವ್ರ್ಯಾರು ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ. ಸ್ವಾಭಿಮಾನ ಧಕ್ಕೆ ಆಗ್ತದೆ. ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳಿದ್ದೇನೆ. ಯಶವಂತಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಲ್ಲ ಬಿಬಿಎಂಪಿ ವಾರ್ಡ್ಗಳ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಪ್ರಮುಖ ನಾಯಕರುಗಳನ್ನು ಸಭೆಗೆ ಕರೆಯಲಾಗಿತ್ತು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಕಾಯ್ದು ನೋಡಲೇಬೇಕಾಗಿದೆ. ಹೀಗಾಗಿ ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.